24 22 ಅಂತ ಬರ್ತಿದ್ಯಲ್ಲೋ 22 ಅಂತ ಬರ್ತಿದ್ಯಾ ಅಯ್ಯೋ ಇಲ್ಲಿ ನೋಡಿ ಇಲ್ಲಿ ಓ ಮಜ ಮೆಟ್ಟೂರು ಗಂಗಾ ಫರಕ ಕಾವೆ ಸ್ಪೆಲ್ಲಿಂಗ್ ಎಲ್ಲ ಏನೋ ಅದು ನಿಂದು ನಿನ್ಗೆ ಹೊಡೆದು ನನಗೆ ಬೇಜಾರಾಗ್ತಿದೆ ಕಣೋ ನೋಡು ನಾನು ಉದ್ಧಾರ ಆಗಲಿ ಅಂತ ಅಲ್ಲ ನಿನ್ಗಿಷ್ಟೆಲ್ಲ ಕಷ್ಟಪಟ್ಟು ಓದಿಸ್ತಾ ಇರೋದು ನೀನು ಉದ್ಧಾರ ಆಗಲಿ ಅಂತ. ಏನ್ ಮಾಡ್ಲಪ್ಪ ಎಷ್ಟು ಓದಿದ್ರು ತಲೆಗೆ ಹೋಗ್ತಾ ಇಲ್ಲ. ಇದೊಂದು ಉತ್ತರ ಮಾತ್ರ ಯಾವಾಗ ಕೇಳಿದ್ರು ರೆಡಿಯಾಗಿ ಇಟ್ಕೊಂಡಿರ್ತೀಯ. ಹೊಡ್ತಿದ್ ಸಾಕು, ಬಾಗ್ಲು ತೆಗಿತೀರಾ ಇಲ್ವೋ? ಊಟ ಟೈಮ್ ಆಯ್ತು ರೀ, ಊಟಕ್ಕಾರ ಬಿಡ್ರಿ ಅವನನ್ನ. ಇವತ್ತು ಯಾರಿಗೂ ಊಟ ಇಲ್ಲ, ಎಲ್ಲ ಉಪವಾಸ ಮಲಗಬೇಕು. ಅಯ್ಯೋ ದೇವ್ರಿ ಅಣ್ಣ, ನಿನ್ ದಮ್ಮಯ್ಯ ಅಂತೀರ, ಒಂದ್ 5 ನಿಮಿಷ ಬಾಗಿಲು ತೆಗಿಯೋಣ. ಇವಳಗ್ ಮಾಡ್ತೀನಿ. ಹೇಗೆ ನಿಂದು ಗೋಳು? ಅಲ್ಲ ಅಣ್ಣ, ನರಸಿಂಹ ತಪ್ಪು ಮಾಡಿದ್ರೆ ನಮ್ಗೆ ಶಿಕ್ಷೆ, ಇದ್ಯಾವ ಸೀಮೆ ನ್ಯಾಯ? ಮಕ್ಕಳು ತಪ್ಪು ಮಾಡಿದ್ರೆ ಹೊಣೆ ಹೆತ್ತೋರ್ದೆ ತಾನೆ. ಅದೇಂಗೆ? ಈಗ ನರಸಿಂಹ ಎಲ್ಲೋ ಕಳ್ತನ ಮಾಡಿ ಸಿಕ್ಕಾಕೊಂಡು ಅರೆಸ್ಟ್ ಆದ್ರೆ ಜನ ಬೈಯೋದು ಯಾರನ್ನ? ನಮ್ಮನ್ ತಾನೆ. ಎಂತ ಮಗನ್ ಹೆತ್ಬಿಟ್ಟಿದ್ದಾರೆ, ಒಂದು ಚೂರು ಸಂಸ್ಕಾರನೇ ಕಲ್ಸಿಲ್ಲ ಅಂತ ಅನ್ನಲ್ವಾ? ನೋಡಿ, ನನ್ ಮಗ ಏನ್ ಕಳ್ಳ ಅಲ್ಲ, ಅವನ ಬಗ್ಗೆ ಸುಮ್ನೆ ಏನೇನೋ ಮಾತಾಡ್ಬೇಡಿ. ಕಳ್ಳ ಅಂದ ತಕ್ಷಣ ಅವನೇನ್ ಕಳ್ಳ ಆಗಲ್ವೇ? ಉದಾಹರಣೆ ಕೊಟ್ಟಿದ್ದಷ್ಟೇ. ಇವತ್ತು ಅವನು ಓದ್ಲಿಲ್ಲ ಅಂದ್ರೆ ನಾವು ಕಾರಣ ಆಗ್ತೀವಿ. ಅದಕ್ಕೆ ಇವತ್ತು ಯಾರು ನಾವು ಊಟ ಮಾಡೋ ಹೋಗಿಲ್ಲ. ಅದೇನೋ ಪರೀಕ್ಷೆ ಅಂತ ಕೊಟ್ರಲ್ಲ, ಹೆಂಗ್ ಮಾಡ್ದ ಅವನು? ಒಂದು ಸರಿ ಇದ್ರೆ ಒಂದು ತಪ್ಪು, ಅದ್ರ ಜೊತೆಗೆ ಅಕ್ಷರಗಳೆಲ್ಲ ಅದಲು ಬದಲು. ವ್ಯಾಕರಣ ಸರಿ ಇಲ್ಲ ಕಣೆ ಕನ್ನಡ. ಹೀಗಾದ್ರೆ ಪೊಲೀಸ್ ಆಗೋದು ಕಷ್ಟ ಇದೆ. ಹೋದ್ಸಲ ಚೆನ್ನಾಗೇ ಓದಿದ್ದಲ್ಲೋ, ಯಾಕೋ ಹೀಗ್ ಮಾಡ್ದೆ? ಚೆನ್ನಾಗೇನು ಓದಿರ್ಲಿಲ್ಲ, ತಕ್ಕ ಮಟ್ಟಿಗೆ ಓದಿದ್ದ. 34, 1 ಮಾರ್ಕ್ಸ್ ಎಕ್ಸ್ಟ್ರಾ ಕೊಟ್ಟು ಪಾಸ್ ಮಾಡಿದ್ರು. ಏನೋ ಅವನ ಹಣೆ ಬರ ಚೆನ್ನಾಗಿತ್ತು, ಪೊಲೀಸ್ ಪರೀಕ್ಷೆ ಬರೆಯೋದಿಕ್ಕೆ ಅವಕಾಶ ಸಿಕ್ಕಿದೆ. ಚೆನ್ನಾಗಿ ಬರಿಬೇಕಲ್ವಾ? ಪೊಲೀಸ್ ಮಗನಾಗಿ ಪೊಲೀಸ್ ಪರೀಕ್ಷೆಯಲ್ಲೇ ಫೇಲ್ ಆದ್ರೆ ನನಗಲ್ವಾ ಆಗೋದು ಅವಮಾನ? ನಿಮ್ಮ ಮರ್ಯಾದೆಗೋಸ್ಕರ ನನ್ನ ಮಗನ ಬಲಿಪಶು ಮಾಡ್ಬೇಡ್ರಿ. ಎಂತ ಮಾತು ಅಂತ ಆಡ್ತೀಯೇ? ಅವನು ಓದಿ ನಮ್ಮನ್ನೇನು ಸಾಕ್ಬೇಕಾಗಿಲ್ಲ. ಇದನ್ನ ಅವತ್ತೇ ಹೇಳಿದೀನಿ ತಾನೆ. 4 ಜನ ನಿನ್ ಮಗ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನ ಅಂದ್ರೆ ಹೆತ್ತವರಾಗಿ ನಮಗೂ ಎಷ್ಟು ಖುಷಿ ಆಗುತ್ತಾನೆ. ನೀನು ಇಷ್ಟು ಸಲಿಗೆ ಕೊಟ್ಟು ಅವನ್ನ ಮುದ್ದು ಮಾಡಿರೋದಕ್ಕೇನೆ ಅವನು ಹಾಳಾಗಿರೋದು. ಅಣ್ಣ, ನಿನ್ ಮಾತ್ ನಿಜ. ನಾನೇನಾದ್ರೂ ಪೊಲೀಸ್ ಎಕ್ಸಾಮ್ ತಗೊಂಡಿದ್ದಿದ್ರೆ ಇವನ್ಗಿಂತ ತುಂಬಾ ಚೆನ್ನಾಗಿ ಬರ್ದಿರ್ತಿದ್ದೆ. ಈ ದುರಾಂಕಾರಕ್ಕೇನು ಕಮ್ಮಿ ಇಲ್ಲ. ಯಾರ್ಯಾರು ಏನೇನ್ ಮಾಡ್ಬೇಕೋ ಅದೇ ಮಾಡ್ಬೇಕು. ನಡಿ. ಅಲ್ಲ, ನೀವಿಬ್ರು ಒಟ್ಟಿಗೆ ಬಂದ್ಬಿಟ್ರೆ ಊಟ ಮಾಡ್ಬಿಡ್ಬೋದು, ಆಮೇಲೆ ಓದೋದು ಬರೆಯೋದು ಮಾಡ್ಬೋದಲ್ವಾ? ಇಬ್ರು ಒಳಗಡೆ ಹೋಗ್ತೀರಾ ಇಲ್ಲ ಅಯ್ಯೋ, ಬನ್ನಿ ಅದಕ್ಕೆ ಹೋಗೋಣ, ಇಲ್ಲ ಅಂದ್ರೆ ನಮ್ಗೂ ಲಾಠಿ ಇಟ್ಕೊಟ್ಬಿಡ್ತಾನೆ. ಬನ್ನಿ, ಇವತ್ತು ನಮ್ಗೆ ಉಪವಾಸನೇ ಗತಿ. ಬನ್ನಿ ಅದಕ್ಕೆ, ಬನ್ನಿ. ಏನ್ರಿ ಇಲ್ಲಿ ಬಂದು ನಿಂತಿದ್ದೀರಾ? ನಿಮ್ಮ ಮಗನ್ಗೆ ಓದಿಸಿದ್ದೆಲ್ಲ ಮುಗೀತಾ? ಎಷ್ಟು ಅಂತ ಓದ್ಸದೆ? ನಮಗೊಂದು ಮಿತಿ ಅಂತ ಇರಲ್ವಾ? ಎಷ್ಟು ಹೇಳ್ಕೊಟ್ರು ತಪ್ಪೇ ಓದ್ತಾನೆ, ತಪ್ಪೇ ಬರೀತಾನೆ, ಮಧ್ಯೆ ಆಕಳಿಸ್ತಾನೆ, ಓದು ತಲೆಗೆ ಹತ್ತಲ್ಲ ಅಂತಾನೆ. ಹೀಗೆ ಆದ್ರೆ ಅದೇನು ಪೊಲೀಸ್ ಆಗ್ತಾನೋ ಏನೋ. ಇರೋ ಒಂದು ಅವಕಾಶ ಬಳಸ್ಕೋಬೇಕಲ್ವಾ? ಅರ್ಥನೇ ಆಗಲ್ಲ ಮಕ್ಕಳಿಗೆ. ಅವನು ಓದ್ಲಿಲ್ಲ ಅಂತ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಳಿಗೆ ಹೊಡೆಯೋ ಹಾಗೆ ಹೊಡಿಬಾರ್ದು ರೀ. ಅವನಾಗಿರೋದಕ್ಕೆ ಸುಮ್ಮನೆ ಇದ್ದಾನೆ. ಅವನ ವಯಸ್ಸಿನ ಬೇರೆ ಹುಡುಗರಾಗಿದ್ರೆ ತಿರುಗಿ ಬಿದ್ದಿರೋರು. ಅತಿ ನಿಜ ಕಡೆ. ಅದಕ್ಕೋಸ್ಕರ ನಾನೀಗ ಕೈ ಬಿಟ್ರೆ ಅವನ್ನ ನಾಳೆ ಅವನ ಭವಿಷ್ಯ ಹಾಳಾಗಲ್ವಾ? ಅವನಿಗೆ ಹೊಡೆದ್ರೆ ನಿನಗಷ್ಟೇ ಅಲ್ಲ, ನನಗೂ ತುಂಬ ನೋವಾಗತ್ತೆ. ಕೆಲಸ ಮಾಡು, ಬ್ರಾಹ್ಮಿ ಎಲೆ ಹಾಕಿ ಕಷಾಯ ಮಾಡಿ ತಗೊಂಬ, ಅವನಿಗೆ ಕುಡ್ಸೋಣ. ಸ್ವಲ್ಪ ಬುದ್ಧಿ ಚುರುಕಾಗುತ್ತೆ ನೋಡೋಣ. ಸರಿ. ಏ ಚಿರು, ನಿಂತ್ಕೊಳ್ಳೋ. ಏನ್ ಚಿಕ್ಕಪ್ಪ? ನೋಡೋ, ನಾವೆಲ್ಲ ಸೌಂದರ್ಯನ ಸಪೋರ್ಟ್ ಮಾಡ್ತೀವಲ್ಲ, ನೀನು ಹಾಗೆ ದಿಶನ್ ಸಪೋರ್ಟ್ ಮಾಡ್ಬೇಕಲ್ವಾ? ನಾನ್ಯಾಕೆ ದಿಶಾ ಅವ್ರಿಗೆ ಸಪೋರ್ಟ್ ಮಾಡಬೇಕು? ಅದು ಅದಕ್ಕೆ ವಿರುದ್ಧವಾಗಿ. ಏ, ಅವಳು ನಿನ್ನ ಹೆಂಡತಿ ಅಲ್ವೇನೋ? ಅಲ್ಲ. ಅಲ್ಲ ಅಂದ್ರೆ ಏನು? 3 ಗಂಟೆ ಹಾಕಿದ್ಮೇಲೆ ಮುಗೀತು. ನೀನು ಒಪ್ಕೊಳ್ದೇ ಇದ್ರು ಅವಳು ನಿನ್ನ ಹೆಂಡ್ತಿನೇ. ಕರೆಕ್ಟಾಗಿ ಹೇಳಿದ್ರಿ. 3 ಗಂಟೆ ಹಾಕಿದ್ರೆ ತಾನೆ. ಏನಂದ್ರೆ ಗಂಟೆ ಹಾಕ್ಲಿಲ್ವಾ? ಅದೆಲ್ಲ ಈಗ ಯಾಕೆ ಚಿಕ್ಕಪ್ಪ? ಒಂದು ನೆನ್ಪಿಟ್ಕೊಳ್ಳಿ,
ನಾನು ಈ ಜನ್ಮದಲ್ಲಿ ದಿಶಾ ಅವ್ರಿಗೆ ಸಪೋರ್ಟ್ ಮಾಡಲ್ಲ. ಅದು ಹಾಗಲ್ವೋ, ಸ್ವಲ್ಪ ಯೋಚನೆ ಮಾಡು. ಅವ್ರು ಮುಟ್ಟಿರೋ ಕಾರನ್ನೇ ನಾನು ಮುಟ್ಟಲ್ಲ ಅಂತ ಸುಟ್ಟು ಹಾಕಿದ್ದೀನಿ. ಅದು ನೋಡಿದ್ಮೇಲೆ ಅದು ಯಾವ ಧೈರ್ಯದಲ್ಲಿ ಬಂದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. ನೋಡ, ಎಲೆಕ್ಷನ್ ನಿಂತಿರೋದು ಜಾಜಿ, ದಿಶಾ ಅಲ್ಲ. ಹೂ ಎವರ್ ಇಟ್ ಇಸ್, ಆ ಜಾಜಿ ಹಿಂದೆ ಇರೋದು ಆ ದಿಶಾ ಅವರೇ ತಾನೆ. ನೋಡಿ ಚಿಕ್ಕಪ್ಪ, ಒಂದು ನೆನ್ಪಿಟ್ಕೊಳ್ಳಿ, ಮೊದಲು ದೀಪ್ ಅವ್ರನ್ನ ನನಗೆ ಹತ್ರ ಮಾಡಕ್ಕೆ ಪ್ರಯತ್ನ ಪಟ್ಟ ಹಾಗೆ ಈಗ ದಿಶಾ ಅವ್ರನ್ನ ನನಗೆ ಹತ್ರ ಮಾಡಕ್ಕೆ ಪ್ರಯತ್ನ ಪಡಬೇಡಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾಗಲ್ಲ ಕಣೋ. ನಾನು ಬೇರೆ ಯಾರನ್ನೂ ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ದೀಪ ಅವರಷ್ಟೇ ನನ್ನ ಹೆಂಡತಿ, ನನ್ನ ಕೊನೆ ಉಸಿರಿರೋವರೆಗೂ. ಚಿರು, ಅಣ್ಣ ಮಾಡಿಸಿದ ಮದುವೆ ನಿನ್ನ ಒಳ್ಳೇದಕ್ಕೆ ಅನ್ಕೊಂಡ್ವಿ. ಹಾಗೆ ನೀನ್ ದೀಪಾನ್ ಮರ್ತು ಜೀವನದಲ್ಲಿ ಮುಂದೆ ಹೋಗ್ತೀಯ ಅಂತಾನೂ ಅನ್ಕೊಂಡ್ವಿ. ದೀಪಾನ್ ಮದುವೆ ಬಂದಾಗ್ಲೂ ನೀನ್ ಹೀಗೆ ಉರ್ದು ಬೀಳ್ತಿದ್ದೆ. ಎಲ್ಲದಕ್ಕೂ ಟೈಮ್ ಬರಬೇಕು ಅನ್ಸುತ್ತೆ. ಮಿಸ್ಟರ್ ಚಿರಾಗ್, ನನ್ನನ್ನು ಬೀಳ್ಸೋದಲ್ದೆ ಹೆಲ್ಪ್ ಮಾಡ್ತಿಲ್ಲ ಅಲ್ವಾ? ಪ್ಲೀಸ್ ಹೆಲ್ಪ್ ಮೀ. ನಾಟ್ ಮೈ ಪ್ರಾಬ್ಲಮ್. ಎಕ್ಸ್ಕ್ಯೂಸ್ ಮೀ, ನೀವ್ ತಾನೇ ನನ್ನನ್ನು ಬೀಳ್ಸಿದ್ದು. ಸೊ ಇಟ್ಸ್ ಯೋರ್ ಮಿಸ್ಟೇಕ್ ಅಂಡ್ ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ಎಕ್ಸಾಕ್ಟ್ಲಿ, ನೀವು ಇದೆಲ್ಲ ಮಾಡಿ ನನ್ನ ಮೇಲೆ ಬಿದ್ದಿದ್ದಕ್ಕೆ ನಾನು ನಿಮ್ಮನ್ನು ಬೀಳ್ಸಿದ್ದು. ಸೊ ಯು ಆರ್ ರೆಸ್ಪಾನ್ಸಿಬಲ್. ಚಿರಾಗ್, ಮನುಷ್ಯನ ದಾರಿ ತರೋದೇ ನನ್ನ ಜೀವನ ಆಗೋಯ್ತು. ಮುಂಜೆ ಹೋಗಿ ಇವ್ರನ್ನ ಮುಟ್ಬಿಟ್ನಲ್ಲ. ನಿಮ್ಮನ್ನ ಯಾರು ಇಲ್ಲಿ ಬರಕ್ ಹೇಳಿದ್ದು? ಅಲ್ಲ ಚಿರಾಗ್, ಇದು ನಿಮ್ ರೂಮ್ ಅಂದ್ರೆ ನಂದು ರೂಮೇ. ಈ ಬಾತ್ರೂಮ್ ನಿಮ್ಗೆ ಆಕ್ಸೆಸ್ ಇದ್ರೆ ನನ್ಗೂ ಆಕ್ಸೆಸ್ ಇದೆ ಅಲ್ವಾ? ಓಕೆ ಸಾರಿ. ಥ್ಯಾಂಕ್ ಗಾಡ್, ಕೈನ ನೀರಲ್ಲೇ ತೊಳ್ಕೊತಿದ್ದೀರ, ಬೆಂಕಿ ಎಲ್ಲ ಹಚ್ಕೊಳ್ಳಿಲ್ಲ. ನಂಗೆ ನಿಂತಾರ ತಲೆ ಕೆಟ್ಟಿದೆ ಬೆಂಕಿ ಹಚ್ಕೊಳಕ್ಕೆ. ಅಲ್ಲ ಚಿರಾಗ್, ಹೊಸ ಕಾರ್ನ ನಾನ್ ಮುಟ್ಟಿದೆ ಅಂತ ಸುಟ್ಟಾಕ್ಬಿಟ್ರಲ್ವಾ, ಅದಕ್ಕೆ ಕೇಳಿ. ಅಲ್ಲ, ಭಸ್ಮಾಸುರ ಅನ್ನೋ ಹೆಸರು ನಿಮ್ ಪರ್ಫೆಕ್ಟ್ ಆಗಿ ಸೂಟ್ ಆಗುತ್ತೆ. ಬನ್ರಿ